ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಇಂದ ಹ್ಯಾಂಡಲ್ ಫ್ಯೂಚರ್ನ ಕೊಟ್ಟಿದ್ದಾರೆ. ಈ ಒಂದು ಹ್ಯಾಂಡಲ್ ಫ್ಯೂಚರ್ ಇಂದ ಏನೆಲ್ಲ ಉಪಯೋಗ ಆಗುತ್ತೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಪ್ರತಿಯೊಂದು ಕೂಡ ತಿಳ್ಕೊಳ್ಳೋಣ. ನಿಮಗೂ ಸಹ ಇನ್ನೂ ಮೇಲ್ ಬಂದಿರಲ್ಲ ಅನ್ಕೊಳ್ತೀನಿ. ಕೆಲವೊಬ್ಬರಿಗೆ ಬಂದಿದೆ, ಕೆಲವೊಬ್ಬರಿಗೆ ಇನ್ನೂ ಸಹ ಈ ಒಂದು ಫ್ಯೂಚರ್ ಸಿಕ್ಕಿಲ್ಲ. ಬಟ್ ನನಗೂ ಸಹ ಸಿಕ್ಕಿಲ್ಲ. ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಸ್ವಲ್ಪ ಮಾಹಿತಿನ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯೂಟ್ಯೂಬ್ ಹ್ಯಾಂಡಲ್ ಫ್ಯೂಚರ್ನ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಜಸ್ಟ್ ನೀವು ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ನಿಮ್ಮ ಒಂದು ನೇಮ್ನಲ್ಲೇ ಇವಾಗ ಜಿಮೇಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕಂದ್ರೆ ನನಗಿಂತ ಮುಂಚೆನೆ ಬೇರೆ ಯಾರೋ ಆ ಒಂದು ನೇಮ್ನಲ್ಲಿ ಆಲ್ರೆಡಿ ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಈಗ ನನ್ನ ನೇಮ್ ರೋಹಿತ್ ಅಂತ ಇದೆ, rohit@gmail.com ಅಂತ ಕೊಡೋಕ್ಕಾಗಲ್ಲ. ಅದೇ ಅದ್ರ ಮುಂದಕ್ಕೆ ಏನಾದ್ರು ವರ್ಡ್ಗಳನ್ನ ಸೇರಿಸ್ಬಿಟ್ಟು ಬೇಕಾದ್ರೆ ಕೊಡ್ಬೋದು, ಅಥವಾ ಅದೇ ಆಟೋಮೆಟಿಕ್ ಆಗಿ ಕೆಲವೊಂದು ನೇಮ್ಗಳನ್ನ ಸಜೆಸ್ಟ್ ಮಾಡುತ್ತೆ. ಅವನ್ನ ಅಷ್ಟೇ ನಾವು ಇಟ್ಕೊಬೋದು, ಜಿಮೇಲ್ ಅಡ್ರೆಸ್ ಆಗಿ ತಗೊಬೋದು. ಸೊ ಇದೇ ಥರ ಯೂಟ್ಯೂಬಲ್ಲೂ ಸಹ ನೀವು ನಿಮ್ಮ ಒಂದು ಚಾನಲ್ಗೆ ಒಂದು ನೇಮ್ನ ಇಟ್ಟಿದ್ದೀರಾ ಅಂದರೆ ಮತ್ತೆ ಆ ಒಂದು ನೇಮ್ನ ಯಾರೂ ಕೂಡ ತಗೊಳ್ಳೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಯಾವ ಥರ ಅಂದರೆ, ನಾವು ಯೂಟ್ಯೂಬಲ್ಲಿ ಈಗ ನನ್ನ ಒಂದು ಚಾನಲ್ ನೇಮ್ ಏನಿದೆ, ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಂತ ಇದೆ. ಇದು ಹ್ಯಾಂಡಲ್ ಫ್ಯೂಚರ್ ಬಂದಮೇಲೆ ಯಾವ ಥರ ಆಗುತ್ತೆ ಅಂದರೆ @ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಆಗುತ್ತೆ. ಇದೇ ನೇಮ್ನ ಮತ್ತೆ ಯಾರು ಕೂಡ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಂತ ತಗೊಳಕ್ಕೆ ಆಗೋದಿಲ್ಲ. ಬಟ್ ಅದ್ರ ಮುಂದಕ್ಕೆ ಏನಾದ್ರು ವರ್ಡ್ ಸೇರಿಸಿ ಅಥವಾ ಏನಾದ್ರು ಮಾಡಿ ಬೇಕಾದ್ರೆ ತಗೊಬೋದು. 1 ಅಂತ ಆಗಿರ್ಬೋದು, 2 ಅಂತ ಆಗಿರ್ಬೋದು, ಅಥವಾ ಮುಂದಕ್ಕೆ ಏನಾದ್ರು ಬೇರೆ ವರ್ಡ್ಗಳನ್ನ ಸೇರಿಸಿ ತಗೊಬೋದು. ಬಟ್ ರಾಕ್ರೋಹಿ ಅಬೌಟ್ ಆಲ್ ಇನ್ಫೋ ಅಂತ ಇದೆಯಲ್ಲ, ಅದನ್ನ ನಾನು ಅಷ್ಟೇ ಯೂಸ್ ಮಾಡ್ಬೋದು. ಬೇರೆ ಯಾರು ಕೂಡ ಆ ಒಂದು ನೇಮ್ನಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಫ್ಯೂಚರ್ನ ಯೂಟ್ಯೂಬರು ಇವಾಗ ರೋಲ್ ಔಟ್ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಹೊಸ ಫ್ಯೂಚರ್ನ ಯೂಟ್ಯೂಬರ್ ಈಗ ತರ್ತಿದ್ದಾರೆ. ಇದನ್ನ ಎಲ್ಲ ಕಡೆ ರೋಲ್ ಔಟ್ ಕೂಡ ಮಾಡ್ತಿದ್ದಾರೆ, ಎಲ್ಲ ಚಾನಲ್ಗೂ ಸಹ. ಬಟ್ ಕೆಲವೊಬ್ಬರಿಗೆ ಇನ್ನೂ ಸಹ ಮೇಲು ರಿಸೀವ್ ಆಗಿರಲ್ಲ. ಮೇಲು ಯಾವ ಥರ ರಿಸೀವ್ ಆಗಿರುತ್ತೆ ಅಂದರೆ, ಕೆಲವೊಬ್ಬರಿಗೆ ಈ ರೀತಿ ಒಂದು ಮೇಲು ರಿಸೀವ್ ಆಗಿರುತ್ತೆ, ಕೆಲವೊಬ್ಬರಿಗೆ ಈ ರೀತಿ ಮೇಲ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಈ ರೀತಿ ಮೇಲ್ ಬಂದಿರುತ್ತೆ. ಈ ರೀತಿ ಆದಂಥ ಮೇಲ್ ಏನಾದರೂ ಬಂದಿದೆ, ನೀವು ಚೂಸ್ ಎ ಹ್ಯಾಂಡಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಚಾನಲ್ ನೇಮ್ಗೆ ಅಂತಕ್ಕಂಥ ಹ್ಯಾಂಡಲ್ ಫ್ಯೂಚರ್ನ ಆ್ಯಡ್ ಮಾಡ್ಬೋದು. ಆದರೆ ಇಂಟ್ರೊಡ್ಯೂಸಿಂಗ್ ಮೇಲ್ ಬಂದಿರುತ್ತೆ ಕೆಲವೊಬ್ಬರಿಗೆ. ಸೊ ಈ ಒಂದು ಮೇಲ್ ಬಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹ್ಯಾಂಡಲ್ ಫ್ಯೂಚರ್ನ ಯೂಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಅವರು ರೋಲ್ ಔಟ್ ಮಾಡ್ತಿದ್ದಾರಲ್ಲ, ಅದನ್ನ ಇಂಟ್ರೊಡ್ಯೂಸ್ ಯಾವುದಕ್ಕೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಬೇಕು ಅಂದರೆ ಇದರಲ್ಲಿ ಫುಲ್ಲು ಕೊಟ್ಟಿದ್ದಾರೆ, ನೀವು ಓದ್ಕೊಂಡು ತಿಳ್ಕೊಬೋದು ಅದ್ರ ಬಗ್ಗೆ, ಯೂಟ್ಯೂಬ್ ಹ್ಯಾಂಡಲ್ ಫ್ಯೂಚರ್ ಬಗ್ಗೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಮೇಲ್ ಬರುತ್ತೆ ಈ ಥರ. ಆವಾಗ ನೀವು ನಿಮ್ಮ ಒಂದು ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಬೋದು. ಈ ಒಂದು ಫ್ಯೂಚರಿಂದ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಕ್ರಿಯೇಟ್ ಮಾಡಿದರೆ ಅವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ಚಾನಲ್ ನೇಮ ಮತ್ತೆ ಯಾರು ಕೂಡ ತಗೊಂಡು ಯೂಸ್ ಮಾಡೋಕ್ಕಾಗೋದಿಲ್ಲ. ಫೇಕ್ ಐಡಿಗಳು ಸಹ ಜಾಸ್ತಿ ಕ್ರಿಯೇಟ್ ಮಾಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ಈವನ್ ನನಗೂ ಸಹ ಜಿಮೇಲಲ್ಲಿ ಈ ರೀತಿ ಒಂದು ಮೇಲ್ ಇನ್ನೂ ಬಂದಿಲ್ಲ. ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೇಲು 2 ಚಾನಲ್ಗೂ ಸಹ ಬಂದಿದೆ. ಬಂದಮೇಲೆ ನಾನು ಅದ್ರ ಬಗ್ಗೆ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಹ್ಯಾಂಡಲ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗೋಣ.